ಫಸ್ಟ್ ಆಫ್ ಆಲ್ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು, ಬಟ್ ಸೆಕೆಂಡ್ ಆಫಲ್ಲಿ ನಮ್ಗೆ ಏನೇನು ಮಿಸ್ ಆಗಿದೆ ಫಸ್ಟ್ ಆಫಲ್ಲಿ ಆ ಸೆಕೆಂಡ್ ಆಫಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಜನ ಥಿಯೇಟ್ರಿಗೆ ಬಂದು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ, ತುಂಬ ಚೆನ್ನಾಗಿದೆ ಸ್ಟೋರಿ ಅಂತೂ. ಥ್ಯಾಂಕ್ ಯು ಸರ್. ರೌಡಿಸಮ್ ಅಂತ ಏನಿಲ್ಲ ಸರ್, ಇದು ತುಂಬ ನ್ಯಾಚುರಲಿಸ್ಟಿಕ್ ಆಗಿ ಒಬ್ಬ ಮನುಷ್ಯನ ಲೈಫಲ್ಲಿ ಈ ಥರ ಸ್ಟೋರಿ ನಡೆದ್ರೆ ಹೆಂಗಿರುತ್ತೆ ಅನ್ನೋದನ್ನ ನ್ಯಾಚುರಾಲಿಟಿಯಾಗಿ ತೋರಿಸಿದ್ದಾರೆ. ಇದರಲ್ಲಿ ನಾವು ಯಾವುದು ಕೂಡ ಡೂಪ್ ಅನ್ನೋದಾಗಲಿ ಇಲ್ಲ ಒಂದು ಬೇರೆ ಥರ ಮಾಡಿದ್ರೆ ಯಾವ ಥರನೂ ಇಲ್ಲ. ರಿಯಲಿಸ್ಟಿಕ್ಕಾಗಿ ನ್ಯಾಚುರಲಾಗಿ ಹೆಂಗಿದೆ ಹಂಗಿದೆ. ಎಲ್ಲ ನ್ಯಾಚುರಲಿಟಿ ಸರ್. ಯಾವುದು ಶೂಟಿಂಗ್ ಮಾಡಿದ್ದಾರೆ ಇವರು ಒಬ್ಬ ಸುಮ್ಮನೆ ಅವರು ಅಲ್ಲಿ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಅನ್ನೋ ಥರ ಫೀಲ್ ಆಗೋಲ್ಲ. ಒಬ್ಬ ಪರ್ಸ್ನಲ್ ಲೈಫಲ್ಲಿ ಹೆಂಗೆ ನಡೆದ್ರೆ ಈ ಥರ ನ್ಯಾಚುರಲಾಗಿ ನಡಿಬೋದು ಅಂತ ನಮ್ಗೆ ಅನ್ಸ್ಬೋದು ಸರ್. ಸಿನಿಮಾ ಅಂದರೆ ಹೀರೋ ಅಲ್ಲ, ಸಿನಿಮಾ ಅಂದರೆ ಕಂಟೆಂಟ್ ಅಂತ ಈ ಸಿನಿಮಾ ಪ್ರೂವ್ ಮಾಡಿದೆ. ಈ ಸಿನಿಮಾ ಕಂಟೆಂಟ್ ಹೆಂಗಿದೆ ಅಂತಂದರೆ ಅಲ್ಟಿಮೇಟ್ಲಿ ನಾವು ಜನ ಹೇಳ್ತಾರೆ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಜನ ನಿಜವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆಗೆ ನೋಡಿ. ಸುಬ್ರಹ್ಮಣ್ಯಸು ಅದರಲ್ಲಿ ಯಾವುದು ದೊಡ್ಡ ನಟರ ಅಬ್ಬರ ಇಲ್ಲ, ಬಟ್ ಕಂಟೆಂಟ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಆ ಸಿನಿಮಾ ಗೆಲ್ತು. ಆ ಸಾಲಿಗೆ ಈ ಸಿನಿಮಾ ಸೇರುತ್ತೆ ಅನ್ನೋದು ಒಂದು ಭರವಸೆನ ಈ ಸಿನಿಮಾ ಹುಟ್ಟಾಕಿದೆ. ಈ ಸಿನಿಮಾದಲ್ಲಿ ಅಲ್ಟಿಮೇಟ್ಲಿ ಎಲ್ಲ ಹೊಸಬರು ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಒಂದು ಸಾಂಗ್ಸ್ ಆಗ್ಬೋದು, ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ ಆಗ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಈ ತಂಡಕ್ಕೆ ಜನಗಳ ಬೆಂಬಲ ಬೇಕು. ನಾನು ಮನಸಾರೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಇದೊಂದು ಒಳ್ಳೆ ಕಂಟೆಂಟು. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಗೆಲ್ಲಿಸಿ ಉಳಿಸಿ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್, ಮೂವಿ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಬಂದಿದೆ, ಬಟ್ ಸೆಕೆಂಡ್ ಹಾಫ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಆ ಕತೆ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಆ್ಯನ್ ಬೇಸಿಕ್ ಆಫ್ ಕೂರ್ಗ್ ಮೆಡಕೇರಿ ಸ್ಟೋರಿ ಅನಿಸುತ್ತೆ, ಬಟ್ ಸ್ಟೋರಿ ಇಸ್ ಗುಡ್. ಹೋಪ್ ಸೊ. ಬೆಸ್ಟ್ ಆಫ್ ಲಕ್ ಫಾರ್ ದ ಹೋಲ್ ಟೀಮ್. ಇಟ್ ವಾಸ್ ವೆರಿ ಗುಡ್. ಯಾಕಂದರೆ ಹೊಸ ಸ್ಟೋರಿ, ಯು ಕ್ಯಾನ್ ಪ್ರೆಡಿಕ್ಟ್ ದ ಸ್ಟೋರಿ. ಆ್ಯಕ್ಚುಲಿ ಎಲ್ಲ ಹೊಸ ಕ್ಯಾರೆಕ್ಟರ್ಸು, ಟ್ವಿಸ್ಟ್ ಇದೆ. ಸೆಕೆಂಡ್ ಹಾಫು ಮ್ಯೂಸಿಕ್ಕು ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ತುಂಬ ರಾ ಇದೆ ಸಿನಿಮಾ. ಕನ್ನಡ ಸಿನಿಮಾಲಿ ರಾ ಇಷ್ಟು ಬೋಲ್ಡ್ ನ್ಯೂ ಕಮರ್ಸು ತೊಗೊಂಡಿರೋದು ಈಗ ಹೊಸದು ಅನಿಸುತ್ತೆ. ಬಟ್ ಈ ಟ್ರೆಂಡ್ಗೆ ಅದೇ ತುಂಬ ಚೆನ್ನಾಗಿದೆ. ಬಟ್ ವಾಲ್ಟ್ ಬಿ ಅಂತ ಕೊನೆಯಲ್ಲಿ ಇದು ಬಂತಲ್ಲ, ಶಂಕರ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಎಲ್ಲ ಕ್ಯಾರೆಕ್ಟರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುತ್ತನ್ನು ಯಾರು ಸಾಯಿಸಿದ್ರು ಅದು ಕ್ವಶನ್ ಮಾರ್ಕ್ ಇದೆ. ಇದು ಬಾಹುಬಲಿ ಅದು ಬಂತಲ್ಲ, ಇದು ಇವನ್ಗೆ ಯಾರು ಸಾಯಿಸ್ದ ಅಂತ, ಕಟ್ಟಪ್ಪ ಯಾರು ಸಾಯಿಸ್ದ ಅಂತ. ಇವಾಗ ಮುತ್ತಪ್ಪನ ಯಾರು ಸಾಯಿಸ್ದ ಅಂತ ಕ್ವಶನ್ ಮಾರ್ಕ್. ಇದರ ಪೊಲೀಸ್ ಶೂಟ್ ಮಾಡಿದ್ರ ಅಥವಾ ಇವರು ಏನು ಮಾಡಿದ್ದಾರೆ ಅದೊಂದು ಟ್ವಿಸ್ಟ್ ಇದಿದೆ. ತುಂಬ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಹೊಸ ಕಮರ್ಸು ನಮ್ಮ ಸ್ಯಾಂಡಲ್ವುಡ್ಗೆ ಎಲ್ಲರಿಗೂ ಬೆಳೆಸ್ಬೇಕಲ್ಲ ಇಂಥ ಮೂವಿ ಎಲ್ಲ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಳ್ಳೆ ಮೂವಿಗೆ ನಾವೆಲ್ಲ ಪ್ರೇಕ್ಷಕರು ತುಂಬ ಸಪೋರ್ಟ್ ಮಾಡಬೇಕು. ಹೊಸ ಇವ್ರಿಗೆಲ್ಲ ಅಲ್ವಾ, ತುಂಬ ಚೆನ್ನಾಗಿದೆ ಬಂದಿದೆ. ಥ್ಯಾಂಕ್ ಯು.